ವೀಕ್ಷಕರೇ ನಮಸ್ಕಾರ. ಗರುಡ ನ್ಯೂಸ್ಗೆ ಸ್ವಾಗತ. ನಾನು ಮಲ್ಲೇಶ್ ಕಮತೂರು. ಸ್ನೇಹಿತರೆ, ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ 50ನೇ ವರ್ಷದ ಸುವರ್ಣ ಸಂಭ್ರಮ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನೆರವೇರಿತು. ದಲಿತ ಚಳವಳಿಯ ಪಿತಾಮಹ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 1994ರಲ್ಲಿ ಸ್ಥಾಪಿಸಿದಂಥ DSS ಸಂಘಟನೆ ಪ್ರಸ್ತುತ ವರ್ಷಕ್ಕೆ 50 ವರ್ಷ ಪೂರ್ಣವಾಗಿತ್ತು. ಇದರ ಅಂಗವಾಗಿ ಆಯೋಜಿಸಿದಂಥ ಕಾರ್ಯಕ್ರಮ ನಿರೀಕ್ಷೆಗೂ ಮೀರಿದ ಜನಸಾಗರದೊಂದಿಗೆ ಕಾರ್ಯಕ್ರಮವು ಅದ್ಧೂರಿಯಾಗಿ ನೆರವೇರಿತು. ದಾಸಂಸ ರಾಜ್ಯ ಸಂಚಾಲಕರಾದ M. ಗುರುಮೂರ್ತಿ ಶಿವಮೊಗ್ಗರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಸಮಾಜ ಚಿಂತಕರು ಮತ್ತು ಹೆಸರಾಂತ ಸಾಹಿತಿಗಳಾದ ಬರಗೂರು ರಾಮಚಂದ್ರಪ್ಪರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮತ್ತು ಬೌದ್ಧ ಧರ್ಮದ ಮಠಾಧೀಶರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಕಾಕರ್ಗಲ್ ಹನುಮಂತಪ್ಪನವರು ಮಾತನಾಡಿದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಮಿತ್ರರಾದಂಥ ಗುರುಮೂರ್ತಿಯವರೇ, ಕೃಷ್ಣಪ್ಪರವರು ಸ್ಥಾಪಿಸಿದ ಸಾನ್ನಿಧ್ಯವನ್ನು ವಹಿಸಿರುವ ಎಲ್ಲ ಬೌದ್ಧ ಗುರುಗಳೇ, ಗೆಳೆಯ ಶ್ರೀಧರ್ ಕಲಿವೀರ ಅವರೇ, ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಹನುಮಂತಪ್ಪ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ, ಆದರೆ ಮಹಾರಾಷ್ಟ್ರದ ಹಣತೆ ಅಷ್ಟೇ ಅಲ್ಲ, ಅವರು ಭಾರತದ ಹಣತೆ ಅಂತ ಇನ್ಮೇಲೆ ಹಾಡಿದ್ದರು ಮಾಡಿಕೊಳ್ತಾ ನಾನು ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಸಮಿತಿಯ ರಾಜ್ಯ ಸಂಚಾಲಕರ ಒಂದು 15ನೇ ಶತಮಾನದಲ್ಲಿ ಕನ್ನಡದ ಒಬ್ಬ ಕವಿ ಕುಮಾರವ್ಯಾಸ ಅಂತ ಅವರು ಒಂದು ಪದ್ಯದಲ್ಲಿ ಒಂದು ಪಾತ್ರ ಈ ಮಾತನ್ನು ಹೇಳುತ್ತೆ. ಅತಿ ಹೆಚ್ಚಿನ ಸಂಖ್ಯೆ ಅರಸು ರಾಕ್ಷಸ ಮಂತ್ರಿ ಎಂಬುವ ಮರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಪವ ನಿನ್ನಾರು ಕೇಳುವರು ಅಂತ. ಮತ್ತು ಅಂದ್ರೆ ಅರಸರು ರಾಕ್ಷಸರ ತರ ಇದ್ದಾರೆ, ಮಂತ್ರಿ ಹುಲಿ ತರ ಇದ್ದಾರೆ, ಸುತ್ತಮುತ್ತ ಪರಿವಾರ ಇರುತ್ತಲ್ಲ, ಈಗಲೂ ನೋಡ್ತಿರ್ತೀವಿ. ಈ ಸಂದರ್ಭದಲ್ಲಿ ಮಾಡಬಹುದು, ಆದ್ರೆ ಪರಿವಾರ ಭೇಟಿಯಾಗಕ್ಕಾಗಲ್ಲ. ಆ ಪರಿವಾರ ಇದೆಲ್ಲ ಹದ್ದಿನ ನೆರವಿ, ಹದ್ದುಗಳ ಸಮೂಹ ಇದ್ದಾಗೆ ಅದು ಬಡವರ ಭಿನ್ನಪವ ನಿನ್ನಾರು ಕೇಳುವರು ಅನ್ನೋ ಒಂದು ಮಾತಿದೆ. ಕೃಷ್ಣಪ್ಪನವರು ಇದನ್ನ 1974ರಲ್ಲಿ ವಿಭಿನ್ನವಾಗಿ ಬಡವರ ಭಿನ್ನಪವ ನಿನ್ನಾರು ಕೇಳುವರು ಇದೆಯಲ್ಲ, ಕೃಷ್ಣಪ್ಪನವರಿಗೆ ದಲಿತರ ಭಿನ್ನಪವ ನಿನ್ನಾರು ಕೇಳುವರು ಅಂತ ಕೇಳಿಸಿದರು. ಆ ಕಾರಣಕ್ಕಾಗಿಯೇ 1974ರಲ್ಲಿ ಅವರು ದಲಿತ ಸಂಘವನ್ನ ಭದ್ರಾವತಿಯಲ್ಲಿ ಹುಟ್ಟಾಕ್ತಾರೆ. ಆನಂತರದಲ್ಲಿ 1976ರಲ್ಲಿ ಅದು ದಲಿತ ಸಂಘರ್ಷ ಸಮಿತಿ ಅಂತ ಹೆಸರಿನ ಮುಖಾಂತರವಾಗಿ ಅವರು 74ರಲ್ಲಿ ಹುಟ್ಟಾಕಿದಂತಹ ಈ ದಲಿತ ಸಂಘ ಇದೆಯಲ್ಲ, ಅದೇ ನಿಜವಾದ ಆಧುನಿಕ ಸ್ವಾತಂತ್ರ್ಯೋತ್ತರ ಕರ್ನಾಟಕದ ಸಂದರ್ಭದಲ್ಲಿ ದಲಿತ ಚಳವಳಿಗೆ ಬೀಜ ರೂಪವಾದದ್ದು. ಆ ಬೀಜ ರೂಪ ಬೆಳೀತಾ ಬರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಬಿ ಕೃಷ್ಣಪ್ಪನವರು. ನನಗೆ ಅವರ ಜೊತೆ ಒಡನಾಟ ಇತ್ತು. ಬಿ ಕೃಷ್ಣಪ್ಪನವರು ಮಡಿಕೇರಿಗೆ ಹೋದಾಗ ಅಲ್ಲಿ ಸಭಾಂಗಣದ ಒಳಗಡೆ ಬಹುಶಃ ಒಂದು 50 ಜನ ಇದ್ರು ಅಂತ ಕಾಣಿಸುತ್ತೆ. ಉಳಿದಂತೆ ಎಲ್ಲ ಕುರ್ಚಿಗಳು ಖಾಲಿ ಇದ್ವು. ನನಗೆ ನಿಜವಾಗೂ ನಿರಾಶೆ ಆಯಿತು. ಆದರೆ ಕೃಷ್ಣಪ್ಪನವರು ಭಾಷಣ ಮಾಡ್ತಾ ಹೇಳಿದ್ರು, ನಾವು ನಿರಾಶೆ ಪಡಬೇಕಾಗಿಲ್ಲ, ಈ ಖಾಲಿ ಕುರ್ಚಿಗಳಿಗೂ ನಾವು ಬುದ್ಧಿ ಕಲಿಸ್ತೇವೆ, ನಾವು ಮಾತಾಡ್ತೇವೆ ಅಂತ ಹೇಳಿದ್ರು. ಅಂದ್ರೆ ಈ ಕಾಲದಲ್ಲಿ ಕುರ್ಚಿಗಳಿಗೆ ಬುದ್ಧಿ ಕಲಿಸ್ಬೇಕಾಗಿರೋದು, ನಾವು ಸಾಮಾನ್ಯವಾಗಿ ಕುರ್ಚಿಗಳಿಗೆ ಬುದ್ಧಿ ಕಲಿಸಬೇಕಾಗಿರೋ ಕಾಲದಲ್ಲಿದ್ದೇವೆ. ಆ ಉತ್ಸಾಹ ಇದೆಯಲ್ಲ, ಅದು ನನ್ನಂಥವರಿಗೆ ಬಹಳ ದೊಡ್ಡ ಪ್ರೇರಣೆಯಾಯಿತು. ಯಾಕೆಂತಂದ್ರೆ ನಾವು ನಿರಾಶೆ ಪಡಬೇಕಾಗಿಲ್ಲ, ಹತಾಶೆಗೊಳ್ಳಬೇಕಾಗಿಲ್ಲ. ಒಂದು ಚಳುವಳಿಯನ್ನ ಕಟ್ಟತಕ್ಕಂಥವರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಅಂತ ಪ್ರೇರಣೆ ಬೇಕಾಗಿದೆ. ಅಂತ ಪ್ರೇರಣೆಯನ್ನ ಕೊಟ್ಟಂಥವರು ಕೃಷ್ಣಪ್ಪನವರಾಗಿದ್ದರು. ಅವರು ಕಟ್ಟಿದ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ಸಾಕಷ್ಟು ವ್ಯತ್ಯಾಸಗಳಾಗಿವೆ. ಅದನ್ನು ನಾವು ಗಮನಿಸಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. 20ನೇ ಶತಮಾನ ಸಂಘಟನೆಗಳ ಶತಮಾನ, 21ನೇ ಶತಮಾನ ವಿಘಟನೆಗಳ ಶತಮಾನ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೃಷ್ಣಪ್ಪನವರು ಕಟ್ಟಿದಂತಹ ದಲಿತ ಸಂಘರ್ಷ ಸಮಿತಿ ಅಥವಾ ದಲಿತ ಚಳುವಳಿ ಏನಿದೆ, ಅದರಲ್ಲಿ ಇದ್ದವರೇ ಅನೇಕರು ವಿವಿಧ ರೂಪದ ಸಂಘಟನೆಗಳನ್ನು ಇವತ್ತು ಕಟ್ಕೊಂಡಿದ್ದಾರೆ. ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ಯಾಕೆಂದ್ರೆ 20ನೇ ಶತಮಾನದ ಕೊನೆಯ ದಶಕದಿಂದಲೇ ಈ ವಿಘಟನೆ ಪ್ರಾರಂಭವಾಯಿತು ನಮ್ಮಲ್ಲಿ.
ಆ ವಿಘಟನೆ ಪ್ರಾರಂಭ ಆದ್ರಿಂದ ಅನೇಕ ಸಂಘಟನೆಗಳು ಹುಟ್ಕೊಂಡಿವೆ. ನಾವು ಕೇವಲ ದಲಿತ ಸಂಘಟನೆಗಳಿಗೆ ಮಾತ್ರ ಇವೇನಪ್ಪ ಇಷ್ಟೊಂದು ಭಾಗ ಆಗ್ಬಿಟ್ಟು ಅಂತ ಆಕ್ಷೇಪ ಮಾಡೋರಿದ್ದಾರೆ. ಆದರೆ ಭಾರತದಲ್ಲಿ ನೀವು ಗಮನಿಸಿ, ಅನೇಕ ರಾಜಕೀಯ ಪಕ್ಷಗಳು ಹೀಗೆ ವಿಘಟನೆ ಆಗಿವೆ, ಅನೇಕ ಸಂಘ ಸಂಸ್ಥೆಗಳು, ಅನೇಕ ಚಳುವಳಿಗಳು ಹೀಗೆ ವಿಘಟನೆ ಆಗಿವೆ. ಅಂದರೆ ನಮ್ಮ ಕಾಲಮಾನದಲ್ಲಿ 20ನೇ ಶತಮಾನದ ಸಂಘಟನೆ 21ನೇ ಶತಮಾನದಲ್ಲಿ ವಿಘಟನೆ ಆಗಕ್ಕೆ ಶುರುವಾಯಿತು. ಅದರ ಫಲ ಏನು? ಆದರೆ ಎಷ್ಟೇ ಸಂಘಟನೆಗಳು ಹುಟ್ಟಿದ್ರೂ ಎಲ್ಲ ಸಂಘಟನೆಗಳ ಹಿಂದೆ ಇರ್ತಕ್ಕಂಥದ್ದು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ. ಹಾಗಾಗಿ ಸಂಘಟನೆಗಳು ಹೆಚ್ಚಾದವು ಅಂತ ನಾವು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ನಾಯಕರು ಹೆಚ್ಚಾದರೆ ನಾವ್ಯಾಕೆ ಬೇಜಾರು ಮಾಡ್ಕೋಬೇಕು? ದಲಿತ ನಾಯಕತ್ವ ಬೇರೆ ಬೇರೆ ಕಡೆ ಇದೆ ಅಂತಾರೆ, ನಾವು ಬೇಸರ ಮಾಡ್ಕೊಳ್ಬೇಕಾಗಿಲ್ಲ. ಆದರೆ ಯಾರು ಯಾವುದೇ ಸಂಘಟನೆಯವರು ಯಾವುದೇ ಕಾರಣಕ್ಕೂ ಕೃಷ್ಣಪ್ಪನವರನ್ನು ಮರೀಬಾರದು ಅಷ್ಟೇನೆ. ಹೇಗೆ ಗೀತ ವೈಭವ ಕೂಡ ಆಗ್ತಾ ಇದೆ ಅಂತ ಅದ್ಭುತವಾದ ಹಾಡುಗಳನ್ನ ಹಾಡಿದಂತ ಕೃಷ್ಣನ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಈ ಕಡೆ ಸ್ವಲ್ಪ ವೀಕ್ಷಕರೇ, ಇಲ್ಲಿವರೆಗೆ ನನ್ನ ಚಾನಲ್ನಲ್ಲಿರ್ತಕ್ಕಂಥ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.